ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯಗೊಂಡು ತಿಂಗಳುಗಳು ಕಳೆದಿವೆ. ಆದ್ರೆ ಸ್ಪರ್ಧಿಗಳು ಈಗಲೂ ಟ್ರೆಂಡಿಂಗ್ ನಲ್ಲಿದ್ದಾರೆ. ಫಿನಾಲೆ ಹಂತಕ್ಕೆ ಬಂದ ಸ್ಪರ್ಧಿಗಳೆಲ್ಲ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುತ್ತಲೇ ಇದ್ದಾರೆ. ತ್ರಿವಿಕ್ರಮ್ ಭವ್ಯ ಗೌಡ ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರ ಮಧ್ಯೆ ನಿನ್ನೆ ಧನರಾಜಾಚಾರ್ ಅವರ ಹುಟ್ಟುಹಬ್ಬ ಆಗಿದೆ. ಧನು ಬರ್ತ್ಡೇಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಇದರಲ್ಲಿ ಸ್ಪೆಷಲ್ ಅನಿಸಿದ್ದು ತ್ರಿವಿಕ್ರಮ್ ಮಾಡಿದ ವಿಶ್. ಹೇ ಮಂಗಳೂರು ಹುಲಿ, ಧನು ಅಲಿಯಾಸ್ ಧನರಾಜ್, ಏನು ಹೇಳಲಿ ನಿನ್ನ ಬಗ್ಗೆ? ಬಿಗ್ ಬಾಸ್ ಮನೆನೇ ಟ್ರೋಲ್ ಮಾಡಿದವನು, ನಾನು ಅಂದುಕೊಂಡ ಗಾದೆನ ಸುಳ್ಳು ಮಾಡಿದವನು, ಮೂರ್ತಿನೂ ದೊಡ್ಡದು, ಕೀರ್ತಿನೂ ದೊಡ್ಡದು. ಬಿಗ್ ಬಾಸ್ ಮನೆಯಲ್ಲಿ ನಿನ್ನನ್ನು ನೋಡಿ ಯಾರೆಲ್ಲ ಇವನು ಎನ್ನುತ್ತಿದ್ದವರೆಲ್ಲ ಯಾರೆಲ್ಲ ಇವನು ಎಂದು ಹೇಳುವಂತೆ ಮಾಡಿದವನು ಎಂದು ಧನು ಬಗ್ಗೆ ಹಾಡಿ ಹೋಗಿದ್ದಾರೆ. ನೀನು ನಿನ್ನ ಜಿಂಕೆಗೆ ಯಾಕೆ ಹೋಲಿಕೆ ಮಾಡಿಕೊಳ್ಳುತ್ತಿದ್ದೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಅದನ್ನ ಫ್ಯಾಮಿಲಿ ರೌಂಡ್ ನಲ್ಲಿ ನೋಡಿದಾಗ ಗೊತ್ತಾಯ್ತು. ಪುತ್ತೂರಲ್ಲಿ ಜಿಂಕೆ ವಿಚಾರವೇ ಇದೆ. ಮನಸ್ಸಿಂದ ವಯಸ್ಸಲ್ಲಿ ಕ್ಯಾರೆಕ್ಟರ್ ನಲ್ಲಿ ದೊಡ್ಡವನು, ಮನಸ್ಸಿನಿಂದ ಇನ್ನೂ ದೊಡ್ಡವನು. ಎಲ್ಲರ ಎದುರು ಚಿಕ್ಕವನಂತೆ ಇದ್ದು ಎಲ್ಲರ ಮನಸ್ಸನ್ನ ಗೆದ್ದಿದ್ಯಾ. ಸಿಂಪಲ್ ಆಗಿ ಎಂಟ್ರಿ ಕೊಟ್ಟೆ, ಎಕ್ಸಿಟ್ ಮಾತ್ರ ಸೂಪರ್ ಎಂದು ಹೇಳಿದ್ದಾರೆ. ಕೊಳಕು ಅಂಟದ ಬಿಳಿ ಹಾಳೆ ನೀನು, ದೇವರ ಮಗ ನೀನು. ನಿಮ್ಮ ಗೆಳೆತನದ ಮೂಲಕ ದಕ್ಷಿಣ ಹಾಗೂ ಉತ್ತರ ಕರ್ನಾಟಕ ಒಂದು ಮಾಡಿದೀಯಾ. ನೀನು ಇರೋ ಕಡೆ ನಗುವಿಗೆ ಬರಗಾಲ ಇಲ್ಲ. ನಿನ್ನಿಂದ ಕಲಿತಿದ್ದು ಕಲಿಯಬೇಕಿರುವುದು ತುಂಬಾ ಇದೆ. ನೀನು ಕನ್ನಡ ಚಿತ್ರರಂಗದ ಬೇಡಿಕೆಯ ನಟ ಆಗ್ತೀಯಾ ಎಂದು ಧನರಾಜ್ಗೆ ತ್ರಿವಿಕ್ರಮ್ ಪತ್ರದಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ರಿಪ್ಲೈ ಕೊಟ್ಟಿರುವ ಧನರಾಜಾಚಾರ್, ಈ ಬಾಂಧವ್ಯನ ಪಡೆದಿರುವುದಕ್ಕೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೆ ಮಾಸ್ಟರ್. ಈ ಪತ್ರ ನನ್ನ ಹುಟ್ಟುಹಬ್ಬಕ್ಕೆ ಸಿಕ್ಕ ತುಂಬಾ ವಿಶೇಷ ಪತ್ರ. ಇದು ಹೃದಯದಿಂದ ಬರೆದ ಪತ್ರ. ನನ್ನ ಹೃದಯ ತಲುಪಿತು ಮಾಸ್ಟರ್. ನಿಮ್ಮ ಬರವಣಿಗೆ ಅದು ಮನಸ್ಸಿನ ಮೆಚ್ಚುಗೆ. ನನ್ನ ಆರಾಧ್ಯ ದೇವರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ನಿಮಗೆ ಮತ್ತು ಅಮ್ಮ ಇಬ್ಬರಿಗೂ ಒಳ್ಳೆಯದಾಗಲೆಂದು ಪ್ರಾರ್ಥಿಸುತ್ತೇನೆ. ಈ ಬಾಂಧವ್ಯ ಇದ್ದು ಜೀವನ ಪೂರ್ತಿ ಹೀಗೆ ಇರುವ. ಲವ್ ಯು ಮಾಸ್ಟರ್. ನನಗೋಸ್ಕರ ಎಷ್ಟು ಚಂದದ ಪತ್ರ ಕಳಿಸಿ ಈ ಹುಟ್ಟುಹಬ್ಬವನ್ನ ಇನ್ನಷ್ಟು ಚಂದ ಮಾಡಿದ್ದಕ್ಕೆ ಧನ್ಯೋಸ್ಮಿ. ನಿಮ್ಮ ಕೆಲಸದ ಒತ್ತಡದ ನಡುವೆಯೂ ನನಗಾಗಿ ನೀವು ಕೊಟ್ಟ ಸಮಯಕ್ಕೆ ನಾನೆಂದು ನಿಮಗೆ ಋಣಿಯಾಗಿರುವೆ ಎಂದು ಧನರಾಜಾಚಾರ್ ಹೇಳಿದ್ದಾರೆ.